ಎಲ್ಲರಿಗೂ ನಮಸ್ಕಾರ. ಶಶಿ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಚಾಪ್ಸ್ ಮಾಡೋದಕ್ಕೆ ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಇದಿಷ್ಟು ತಗೊಂಡಿದ್ದೀನಿ. ಅರಿಶಿನ, ಈರುಳ್ಳಿ, ಧನಿಯಾ ಪೌಡರು, ಎಣ್ಣೆ, ಸ್ವಲ್ಪ ಕಾಯಿ ಇಷ್ಟನ್ನು ತಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ದು ಇಟ್ಕೊಂಡು ಅದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ತಗೊಂಡಿರುವಂಥ ಐಟಮ್ ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು 3 ನಿಮಿಷದ ತನಕ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಸ್ಟವ್ ಆಫ್ ಮಾಡ್ತಿದ್ದೀನಿ ಅಂದಾಗ ಧನಿಯಾ ಪುಡಿ ಹಾಕಿ ಆಫ್ ಮಾಡಿಬಿಡ್ಬೇಕು. ಅದನ್ನೊಂದು ತಟ್ಟೆಗೆ ಹಾಕಿ ಇಟ್ಕೋಬೇಕು. ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಒಂದು ಬಾಣಲೆ ಇಟ್ಟು ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡಿ ತಗೊಂಡಿರುವಂಥ ಚಿಕನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಹಂಗೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಫ್ರೈ ಮಾಡಿ ರುಬ್ಕೊಂಡಿರುವಂಥದ್ದು ಇಟ್ಕೊಂಡಿದ್ದೀನಲ್ಲ ಜಾರ್ನಲ್ಲಿ ಮಸಾಲೆ, ಅದನ್ನು ಈಗ ಅದರೊಳಗಡೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಮಂದ ಊರಿನಲ್ಲಿ ಒಂದು 10 ನಿಮಿಷ ಸಣ್ಣದಾಗಿ ಬೇಯೋದಕ್ಕೆ ಇಡಬೇಕು. ಹಾಗೆಯೇ ತಿರುಗಿಸಿ ಇನ್ನೊಂದು ಸಲ ಫ್ರೈ ಮಾಡಿ ಮುಚ್ಚಿ ಆಮೇಲೆ ಈಗ ರೆಡಿಯಾಗಿದೆ ಚಿಕನ್ ಚಾಪ್ಸ್. ಇದು ದೋಸೆಗೆ, ಪೂರಿಗೆ, ಚಪಾತಿಗೆ, ವೈಟ್ ರೈಸ್ ಜೊತೆಗೂ ಕೂಡ ತಿನ್ಬೋದು. ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.